ಆಡಿಸ್ತಾರೆ. ಇಲ್ಲಿ ಶಾಕೀರ್ ರವರಿಗೆ ಒಂದು ಉದ್ದರಿ ಸಿಗುವುದರೊಂದಿಗೆ ತಂಡದ ಖಾತೆಯಲ್ಲಿ 27 ಓಟಗಳು ಜಮೆಯಾಗಿದೆ. 2 ಚೆಂಡುಗಳು ಮುಕ್ತಾಯವಾಗಿದೆ. ಆರಂಭದ ಇನ್ನಿಂಗ್ಸಿನ ಕೊನೆಯ 4 ಚೆಂಡುಗಳು ಬಾಕಿ ಇದೆ. ಟಾರ್ಪೆಡೋಸ್ ಖಾನ ವಿರುದ್ಧವಾಗಿ ಆಜಾದ್ ಕುಂಜತ್ತೂರು ತಂಡಗಳ ಮಧ್ಯೆ ಪಂದ್ಯಕೂಟ ಸಾಗಿ ಬರುತ್ತಾ ಇದೆ. ಶಾಕೀರ್ ತನ್ನ ಓವರಿನ 3ನೇ ಚೆಂಡನ್ನ ಎಸೆಯಬೇಕಾಗಿದೆ. ಟೀಮ್ ಬಾವ ಮಂಗಳೂರು ಹಾಗೂ HFC ಹರೇಕಳ ತಂಡದ ಆಟಗಾರರೇ, ತಮ್ಮ ಹಸ್ತಾಕ್ಷರ ಮುಗಿದದ್ದೇ ಆದಲ್ಲಿ ದಯವಿಟ್ಟು ನೇರವಾಗಿ ನಾಣ್ಯ ಚುಂಬುವಿಕೆಗಾಗಿ ಬಂದು ಬಿಡಿ. ಆದಷ್ಟು ಬೇಗ ಎರಡೂ ತಂಡದ ಆಟಗಾರರು ನಮ್ಮೊಂದಿಗೆ ಸಹಕರಿಸಿ. ಮತ್ತೆ ಶಾಕೀರ್ ಉತ್ತಮವಾಗಿತ್ತು. ಅಶ್ರಫ್ ಚೆಂಡನ್ನ ಹಿಡಿಯುವಷ್ಟರಲ್ಲಿ 1 ಓಟಗಳು ಪೂರ್ತಿ ಆಗ್ತಾ ಇದೆ. 3 ಚೆಂಡುಗಳು ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ 3 ಚೆಂಡುಗಳು ಮುಕ್ತಾಯ ಆಗುವಾಗ ಅಂಕಪಟ್ಟಿಯಲ್ಲಿ ಜಮೆಯಾಗಿದೆ 28 ಓಟಗಳು ಬಂದಿದೆ. ಕೊನೆಯ 3 ಚೆಂಡುಗಳು ಬಾಕಿ ಇದೆ. ಆರಂಭದ ಇನ್ನಿಂಗ್ಸ್ ಮುಕ್ತಾಯಕ್ಕೆ 4ನೇ ಬಾರಿ ಚೆಂಡನ್ನ ಎಸೆಯಬೇಕಾಗಿದೆ ಶಾಕೀರ್. ಚತುರ್ಥ ಬಾರಿ ಓಟಕ್ಕೆ ಕರೆಯನ್ನ ಕೊಟ್ಟಿದ್ರು. ಅಡ್ಡ ಚೆಂಡು ಎಂಬ ನಿಶಾನೆಯಾಗ್ತಾ ಇದೆ. 2 ಓಟಗಳು ಮುಂದುವರಿಯುತ್ತಾ ತಂಡದ ಖಾತೆಯಲ್ಲಿ 30 ಜಮೆಯಾಗಿದೆ. ಕೊನೆಯ 3 ಚೆಂಡುಗಳು ಬಾಕಿ ಇದೆ. ಶಾಕೀರ್ ಅವರ ಕೈಯಲ್ಲಿದೆ ಚೆಂಡು. ಎದುರಿಸಲು ಆಟಗಾರನಾಗಿ ದೊಡ್ಡ ಹೊಡೆತದ ಪ್ರಯತ್ನದಲ್ಲಿದ್ರು. ಇಲ್ಲಿ ಮತ್ತೊಂದು ಉದ್ದರಿಯನ್ನ ಪಡೆದುಕೊಳ್ತಾ ಇದ್ದಾರೆ ಶಾಕೀರ್. ಆಟಗಾರ ಕ್ಯಾಚ್ ಔಟ್ ಆಗುವುದರೊಂದಿಗೆ ಮತ್ತೊಂದು ಉದ್ದರಿ ನಷ್ಟವಾಗ್ತಾ ಇದೆ. ಕೊನೆಯ 2 ಚೆಂಡುಗಳು ಬಾಕಿ ಇದೆ. ಕೊನೆಯ 2 ಚೆಂಡುಗಳು ಮಾತ್ರ ಬಾಕಿ ಇದೆ. ಎಲ್ಮಾಸ್ ಟ್ರೋಫಿ 2024ರಲ್ಲಿ ಎಲ್ಮಾಸ್ ಟ್ರೋಫಿ ಇದರ ಈ ಒಂದು ಪಂದ್ಯಕೂಟದಲ್ಲಿ ವಫಾ ಎಂಟರ್ಪ್ರೈಸಸ್ ಉಚಿತ ಡ್ರಾ ಇದಕ್ಕೆ ಅರ್ಹವಾಗಲು ಕೆಲವೊಂದು ನಿಬಂಧನೆಗಳಿವೆ. ಡ್ರಾ ನಡೆಯುವ ಸಂದರ್ಭದಲ್ಲಿ ವಿಜೇತರು ಕ್ರೀಡಾಂಗಣದಲ್ಲಿ ಇರಬೇಕು. 2 ನಿಮಿಷ ಕಾಯುತ್ತೇವೆ, ನಂತರ ಮುಂದಿನ ಚೀಟಿ ತೆಗೆಯುತ್ತೇವೆ. ಬೆಂಗಳೂರಿನಲ್ಲಿ ನಡೆಯುವ ಅತಿ ದೊಡ್ಡ ಈ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಕೂಟಕ್ಕೆ ಎಲ್ಮಾಸ್ ಟ್ರೋಫಿ ಸವಿನೆನಪಿಗಾಗಿ ಫ್ರೀ ಡ್ರಾವನ್ನ ಇಲ್ಲಿ ವಫಾ ಎಂಟರ್ಪ್ರೈಸಸ್ ರವರ ಸಾರಥ್ಯದಲ್ಲಿ ನಡೆದು ಬರುತ್ತಾ ಇದೆ. ಇದಕ್ಕೆ ನಿಮ್ಮ ಹೆಸರು, ಊರು, ವಿಳಾಸ ಹಾಗೂ ಫೋನ್ ನಂಬರ್ ನಮ್ಮ ಸಿಬ್ಬಂದಿಗಳಿಗೆ ನೀಡಬೇಕು. ಅಂದ್ರೆ ವಫಾ ಎಂಟರ್ಪ್ರೈಸಸ್ ಇದರ ಸಿಬ್ಬಂದಿಗಳಿಗೆ ನೀಡಬೇಕು. ಇಲ್ಲಿ ಮತ್ತೊಂದು ಉದ್ದರಿ ರನ್ಔಟ್ ಮುಖಾಂತರವಾಗಿ ಉದ್ದರಿ ನಷ್ಟವಾಗ್ತಾ ಇದೆ. ಇಲ್ಲಿ ಆಟಗಾರ ಡಿಸ್ತಿ ಹಸನ್ ರವರ ಆಟಕ್ಕೆ ಅಂತ್ಯವಾಗ್ತಾ ಇದೆ. ರನ್ಔಟ್ ಮುಖಾಂತರವಾಗಿ ಮತ್ತೊಂದು ಉದ್ದರಿ ನಷ್ಟವಾಗಿತ್ತು. ಇಲ್ಲಿ ಮನ್ಸೂರ್ ಚೆಂಡನ್ನ ಹಿಡಿದ ತಕ್ಷಣವೇ ಮತ್ತೊಂದು ಉದ್ದರಿ ನಷ್ಟವಾಗಿದೆ. ಇಲ್ಲಿ ತಂಡದ ಖಾತೆಯಲ್ಲಿ ಕೊನೆಯ 1 ಚೆಂಡು ಮಾತ್ರ ಬಾಕಿ ಇದೆ. ಶಾಕೀರ್ ಅವರ ಕೈಯಲ್ಲಿದೆ ಚೆಂಡು. ಆರಂಭದ ಇನ್ನಿಂಗ್ಸಿನ ಕೊನೆಯ ಚೆಂಡು ಶಾಕೀರ್ ಅವರ ಕೈಯಲ್ಲಿದೆ. ಎದುರಿಸಲು ದಾಂಡುಗಾರಿಕಾ ವಿಭಾಗದಲ್ಲಿ ಹೊಸ ಆಟಗಾರನ ಆಗಮನವಾಗಿದೆ. ಕೊನೆಯ ಚೆಂಡು ಬಾಕಿ ಇದೆ. ಉತ್ತಮವಾಗಿತ್ತು ಎಸೆತ. ಮತ್ತೆ ಶಾಕೀರ್ ಅವರ ಕೈಯಲ್ಲಿದೆ. ಹೇಳ್ತಾ ಇದೆ, ಶಾಕೀರ್ ಅವರು ಪ್ರತಿ ಒಂದು ಓವರಿನಲ್ಲಿ ಚೆಂಡನ್ನ ಎಸೆಯುವಾಗ ಉದ್ದರಿ ಪಡೆಯುವಲ್ಲಿ ಪ್ರಮುಖ ಪಾತ್ರ ವಹಿಸ್ತಾರೆ. ಈ ಓವರಿನಲ್ಲಿ ಶಾಕೀರ್ ಬಿಟ್ಟು ಕೊಟ್ಟದ್ದು ಕೇವಲ 5 ಓಟಗಳು ಮಾತ್ರ. ಖಂಡಿತವಾಗಿಯೂ ಅದ್ಭುತವಾಗಿರತಕ್ಕಂತಹ ಎಸೆತಗಾರಿಕೆಯನ್ನ ಎಸೆದು ಉದ್ದರಿಯನ್ನ ಪಡೆದುಕೊಂಡ್ರು. ಒಟ್ಟಾರೆಯಾಗಿ ಆರಂಭದ 36 ಚೆಂಡುಗಳ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. 36 ಚೆಂಡುಗಳನ್ನು ಬಳಸಿಕೊಂಡಂತಹ ಆಜಾದ್ ಕುಂಜತ್ತೂರು ತಂಡ ಗಳಿಸಿಕೊಂಡದ್ದು 30 ಓಟಗಳು ಮಾತ್ರ. 31 ಓಟವನ್ನ ಗಳಿಸಬೇಕಾಗಿದೆ. ಇಲ್ಲಿ ಎದುರಾಳಿ ಟಾರ್ಪೆಡೋಸ್ ಖಾನ ತಂಡ 31 ಓಟವನ್ನ ಗಳಿಸಬೇಕಾಗಿದೆ 36 ಚೆಂಡುಗಳ ಮುಂದೆ. ದಯವಿಟ್ಟು ಆಲಿಸಿ. ಟೀಮ್ ಬಾವ ಮಂಗಳೂರು ಹಾಗೂ HFC ಹರೇಕಳ ತಂಡದ ಹಸ್ತಾಕ್ಷರ ಮುಗಿದದ್ದೇ ಆದಲ್ಲಿ ದಯವಿಟ್ಟು ನೇರ ನಾಣ್ಯ ಚಿಮ್ಮುವಿಕೆಗಾಗಿ ಬಂದು ಬಿಡಿ. ಆದಷ್ಟು ಬೇಗ 2 ತಂಡಕ್ಕೆ ಕರೆಯನ್ನ ನೀಡ್ತಾ ಇದ್ದೇವೆ. ತಮ್ಮ ಹಸ್ತಾಕ್ಷರ ಮುಗಿದದ್ದೇ ಆದಲ್ಲಿ ನೇರವಾಗಿ ನಾಣ್ಯ ಚಿಮ್ಮುವಿಕೆಗಾಗಿ ಬಂದು ಬಿಡಿ. ದ್ವಿತೀಯ ಇನ್ನಿಂಗ್ಸಿನ ವೀಕ್ಷಕ ವಿವರಣೆಗಾಗಿ ಅಶ್ಫಾನ್ ಮೊಗೋರು ಇವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಧನ್ಯವಾದಗಳು ನೌಫಲ್ ಬೆದ್ರಾರ್ ಅವರೇ. ಹೋಟೆಲ್ ಹಿಲ್ ಟೌನ್ ವಾಯ್ಸ್ ಆಫ್ ಕರ್ನಾಟಕ ಇದರ ಆಶ್ರಯದಲ್ಲಿ ಸಾಗುತ್ತಿರುವಂತಹ ಎಲ್ಮಾಸ್ ಟ್ರೋಫಿ 2024 ತೃತೀಯ ದಿವಸದ ಪಂದ್ಯಾಕೂಟಗಳು ಸಾಗಿ ಬರುತ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ ಆರಂಭಗೊಳ್ಳುತ್ತಾ ಇದೆ. ಆರಂಭಿಕ ಇನ್ನಿಂಗ್ಸ್ ನಲ್ಲಿ 36 ಚೆಂಡುಗಳ ಮುಂದೆ ಎದುರಾಳಿ ತಂಡಕ್ಕೆ 30 ಓಟವನ್ನು ಗಳಿಸಿಕೊಂಡು 31ರ ಸವಾಲನ್ನು ಬಿಟ್ಟುಕೊಡುತ್ತಾ ಇದೆ. ಆರಂಭಿಕ ಕ್ರಮಾಂಕದ ದಾಂಡುಗಾರರಾಗಿ ಟರ್ಪೋಡೋಸ್ ಕಾಣಾ ಪರವಾಗಿ ಅಶ್ರಫ್ ಮುತ್ತೂರು ಜೊತೆಗೂಡುತ್ತಾ ಶಾಕೀರ್ ಚಾಕಿ ಇವರ ಆಗಮನ ಕಂಡುಕೊಳ್ಳುತ್ತಾ ಇದ್ದೇವೆ. ಆರಂಭಿಕ ಇನ್ನಿಂಗ್ಸ್ ನಲ್ಲಿ 36 ಚೆಂಡುಗಳ ಮುಂದೆ ಕಳೆ ಹಾಕಿದ್ದು ಆಜಾದ್ ಕುಂಜತ್ತೂರು ತಂಡ 30 ಓಟಗಳು 31ರ ಸವಾಲು ಇದೆ. ಬಹಳಷ್ಟು ದೂರಿಯ ಎಲ್ಮಾಸ್ ಟ್ರೋಫಿ 2024 ತೃತೀಯ ದಿವಸದ ಪಂದ್ಯಾಕೂಟಗಳು ಸಾಗಿ ಬರುತ್ತಾ ಇದೆ. ಟರ್ಪೋಡೋಸ್ ಕಾಣಾ ವಿರುದ್ಧವಾಗಿದೆ ಆಜಾದ್ ಕುಂಜತ್ತೂರು. ದ್ವಿತೀಯ ಇನ್ನಿಂಗ್ಸ್ ಮುಂದುವರಿತಾ ಇದೆ. ದ್ವಿತೀಯ ಇನ್ನಿಂಗ್ಸಿನ ಆರಂಭಿಕ ಚೆಂಡು. ಇಲ್ಲಿ ಆರಂಭಿಕ ಪವರ್ ಪ್ಲೇ ಭಾಗದ ಬೋವರನ್ನು ಸೇಲು ಚೆಂಡನ್ನು ಕೈಗೆತ್ತಿಕೊಂಡಿರತಕ್ಕಂತಹ ದಾಳಿಗಾರ ಅಜೀಜ್ ಇಲ್ಲಿ ಆರಂಭಿಕ ಓವರಿನ ಪ್ರಥಮ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಆರಂಭದ ಚೆಂಡು ಅಡ್ಡ ಚೆಂಡಾಗಿ ಅಂಕಿಅಂಶ ಪಟ್ಟಿಯಲ್ಲಿ ಆರಂಭಗೊಳ್ಳುತ್ತಾ ಇದೆ. 1 ಓವರಿನ ಪ್ರಥಮ ಚೆಂಡನ್ನು ಮುಂದುವರಿಸಬೇಕಾಗಿದೆ ಅಜೀಜ್. ಕಳೆದ ಪಂದ್ಯಾಕೂಟದಲ್ಲಿ ZBK ಎಲ್ಮಾಸ್ ಪರವಾಗಿ ಅತ್ಯುತ್ತಮ ಶೈಲಿಯ ಒಂದು ಇನ್ನಿಂಗ್ಸ್ ಅನ್ನು ಕಟ್ಟಿ ಹಾಕಿದಂತಹ ಓರ್ವ ಅನುಭವಿ ಆಟಗಾರ ಅಲ್ತಾಫ್ ವಾಲ್ಪಾಡಿ ಎಲ್ಲಿದ್ರು ಮೈಕ್ ಪಾಯಿಂಟ್ ಬಳಿ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಕಳೆದ ಒಂದು ಅತ್ಯುತ್ತಮ ಇನ್ನಿಂಗ್ಸ್ಗೆ ಎಲ್ಮಾಸ್ ಇದರ ಆದಿಲ್ ಇವರು ಎಲ್ಮಾಸ್ ಗ್ರೂಪ್ ಇದರ ಆದಿಲ್ MD ತಾವುಗಳಿಂದ 2,000 ರೂಪಾಯಿ ನಗದು ಘೋಷಿತವಿತ್ತು. ಅಲ್ತಾಫ್ ವಾಲ್ಪಾಡಿ ತಾವುಗಳು ಎಲ್ಲಿದ್ರು ಈ ಒಂದು ಅಮೌಂಟ್ ಅನ್ನು ಕಲೆಕ್ಟ್ ಮಾಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ದ್ವಿತೀಯ ಇನ್ನಿಂಗ್ಸ್ ಚಾಲನೆಯಲ್ಲಿದೆ. ಅಜೀಜ್ ಓವರಿನ ಪ್ರಥಮ ಚೆಂಡನ್ನು ಮುಂದುವರಿಸಬೇಕಾಗಿದೆ. ತಂಡದ ಒಟ್ಟು ಖಾತೆಯಲ್ಲಿದೆ 2. ಅಶ್ರಫ್ ಮುತ್ತೂರು ಕಡೆಗೆ ಆರಂಭಿಕ ಚೆಂಡು ದೊಡ್ಡ ಹೊಡೆತಕ್ಕೆ ಮಣವನ್ನಿಟ್ಟಿದ್ರು. ಸೊಗಸಾದ ದಾಳಿ, ಶ್ರೇಷ್ಠ ಮಟ್ಟ ದಾಳಿಯಾಗಿತ್ತು. ಯಾವುದೇ ಓಟಕ್ಕೆ ಮಣವನ್ನು ಬಿಟ್ಟು ಕೊಡುತ್ತಾ ಇಲ್ಲ ಇಲ್ಲಿ ಆಜಾದ್ ಕುಂಜತ್ತೂರು ಪರವಾಗಿ ಅಜೀಜ್. ಪವರ್ ಪ್ಲೇ ಭಾಗದ 6 ಚೆಂಡುಗಳನ್ನು ಸೇಲು ಚೆಂಡನ್ನು ಕೈಗೆತ್ತಿಕೊಂಡಂತಹ ದಾಳಿಗಾರ ಅಜೀಜ್ ಇಲ್ಲಿ ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಎದುರಿಸುವಂತಹ ದಾಂಡುಗಾರ ಅಶ್ರಫ್ ಮುತ್ತೂರು ಕಡೆಗೆ ಓವರಿನ ದ್ವಿತೀಯ ಚೆಂಡು ಶ್ರೇಷ್ಠ ಮಟ್ಟ ದಾಳಿ, ವೇಗದಲ್ಲಿ ಬಂದಿರತಕ್ಕಂತ ಚೆಂಡಾಗಿತ್ತು. ಶರವೇಗದಲ್ಲಿ ಬರುತ್ತಾ ಇದೆ ದಾಳಿ. ಅಶ್ರಫ್ ಮುತ್ತೂರು ಇಲ್ಲಿ ಕಣ್ಮುಚ್ಚಿ ತೆರೆಯುವಾಗ ಚೆಂಡಂತು ಗೂಟ ರಕ್ಷಕನ ಕೈಯಲ್ಲಿದೆ. ಆರಂಭಿಕ 2 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದೆ ಟರ್ಪೋಡೋಸ್ ಕಾಣಾ ಪರವಾಗಿ 2 ಇದೆ. ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ ಅಜೀಜ್. ಆಜಾದ್ ಕುಂಜತ್ತೂರು ಪರವಾಗಿ ಓವರಿನ ತೃತೀಯ ಚೆಂಡು ಮತ್ತೆ ಶರವೇಗದಲ್ಲಿ ಬಂದಿರತಕ್ಕಂತ ಚೆಂಡು. ತೀರ್ಪುಗಾರರಿಗೆ ಬಲವಾದ ಮನವಿ ಇತ್ತು. LBWಗೆ ಮನವಾದ ಬಲವಿತ್ತು. ಆದರೆ ಇಲ್ಲಿ ಅಶ್ರಫ್ ಮುತ್ತೂರು ನೇರ ಪವಿಲಿನತ್ತ ಮರಳುತ್ತಾ ಇದ್ದಾರೆ. ಆರಂಭಿಕ ಉದ್ದರಿಯನ್ನು ಬಿಟ್ಟುಕೊಡುತ್ತಾ ಇದ್ದಾರೆ ಇಲ್ಲಿ ಅಶ್ರಫ್ ಮುತ್ತೂರು. ಅಶ್ರಫ್ ಮುತ್ತೂರ್ ಅವರ ಬಲು ದೊಡ್ಡ ಉದ್ದರಿಯಲ್ಲಿ ಆಘಾತ ಕಂಡುಕೊಳ್ಳುತ್ತಾ ಇದೆ. ಎಲ್ಮಾಸ್ ಗ್ರೂಪ್ ಇದರ MD ಆಗಿರತಕ್ಕಂತ ಆದಿಲ್ ಎಲ್ಮಾಸ್ ಇವರ ಕಡೆಯಿಂದ ಅಲ್ತಾಫ್ ವಾಲ್ಪಾಡಿ ಕಡೆಗೆ 2,000 ರೂಪಾಯಿ ನಗದು ಘೋಷಿತ ಬರುತ್ತಾ ಇದೆ. ಕಳೆದ ಪಂದ್ಯಾಕೂಟದಲ್ಲಿ ತನ್ನದೇ ಆದ ಶೈಲಿಯೊಂದಿಗೆ ಅಮೋಘ ಶೈಲಿಯ ಸಿಕ್ಸರ್ಗಳನ್ನು ಹೊಡೆದು ಕ್ರೀಡಾಭಿಮಾನಿಗಳ ಮನವನ್ನು ಗೆದ್ದುಕೊಂಡಿರತಕ್ಕಂತ ಅಲ್ತಾಫ್ ವಾಲ್ಪಾಡಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ.
ಇಲ್ಲಿ ಮತ್ತೆ ದಾಳಿಗಾರಿಕೆ ತುದಿಯನ್ನು ಮುಂದುವರಿಸುತ್ತಾ ಅಜೀಜ್ ಪವರ್ ಪ್ಲೇ ಭಾಗದ ಓವರನ್ನು ಸೇಲು ಚೆಂಡನ್ನು ಕೈಗೆತ್ತಿಕೊಂಡಂತ ಅಜೀಜ್ ಬಹಳಷ್ಟು ಶರವೇಗದ ದಾಳಿಯನ್ನು ಮುಂದುವರಿಸ್ತಾ ಇದ್ದಾರೆ. ಆರಂಭಿಕ ಕ್ರಮಾಂಕದಲ್ಲಿ ಬಂದಿರತಕ್ಕಂತ ಅಶ್ರಫ್ ಮುತ್ತೂರ್ ಅವರ ವಿಕೆಟ್ಗೆ ಇಲ್ಲಿ ವಿಕೆಟ್ ಅನ್ನು ಹೊರಹಾಕ್ತಾ ಇದ್ದಾರೆ. ಆರಂಭಿಕ ಉದ್ದರಿಯನ್ನು ಬಿಟ್ಟುಕೊಡುತ್ತಾ ಇದೆ ಇಲ್ಲಿ ಟೋರ್ಪಡೋಸ್ ಕಾಣ ತಂಡ. 36 ಚೆಂಡುಗಳ ಮುಂದೆ 31ರ ಸವಾಲುವಿದೆ. ಆದರೆ ಇಲ್ಲಿ ಮತ್ತೆ ದಾಳಿಯನ್ನು ಮುಂದುವರಿಸುತ್ತಾ ಅಜೀಜ್ ಓವರಿನ ಚತುರ್ಥನೆಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ನ್ಯೂ ಬ್ಯಾಟ್ಸ್ಮನ್ ಇನ್ ಟು ದ ಮಿಡಲ್ ಬಾಶೀದ್ ಉಲ್ಲಾಲ್ ಬಲವಾದ ಮನವಿಯನ್ನಿಟ್ಟಿದ್ರು ಚೆಂಡು ಮತ್ತೆ ಚುಕ್ಕಿಯಾಗುತ್ತಾ ಇದೆ. ದಾಂಡುಗಾರರು ಬಹುಶಃ ಲಯಕ್ಕೆ ಮರಳಿ ಬರಬೇಕಾಗಿದೆ. ಕಾರಣ ಗಳಿಸಿದ್ದು ಇಲ್ಲಿ ಆಜಾದ್ ಕುಂಜತ್ತೂರು ತಂಡ 36 ಚೆಂಡುಗಳ ಮುಂದೆ 30 ಓಟಗಳು, 31ರ ಸವಾಲುವಿದೆ ಇಲ್ಲಿ ಟೋರ್ಪಡೋಸ್ ಕಾಣ ತಂಡಕ್ಕೆ. ಆರಂಭಿಕ ಬಲು ದೊಡ್ಡ ಉದ್ದರಿಯನ್ನು ಬಿಟ್ಟುಕೊಟ್ಟಿದೆ ಅಶ್ರಫ್ ಮುತ್ತೂರ್ನಂತ ಆಟಗಾರನನ್ನು. ಇಲ್ಲಿ ಅಜೀಜ್ ಓವರಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಬಾಶೀದ್ ಉಲ್ಲಾಲ್ ಕಡೆಗೆ ಶರ ವೇಗದ ದಾಳಿ, ಶ್ರೇಷ್ಠ ಮಟ್ಟದ ದಾಳಿ, ಸೊಗಸಾದ ದಾಳಿ, ವೇಗದಲ್ಲಿ ಬರುವಂತಹ ಚೆಂಡುಗಳು ಇಲ್ಲಿ ದಾಂಡುಗಾರರನ್ನು ಕಟ್ಟಿ ಹಾಕುವಂತ ಕೆಲಸವನ್ನು ಆರಂಭಿಕ ಪವರ್ ಪ್ಲೇ ಭಾಗದ ಓವರನ್ನು ಸೇವಂತ ದಾಳಿಗಾರ ಅಜೀಜ್ ಇಲ್ಲಿ ಸೊಗಸಾದ ದಾಳಿಗಾರಿಗೆ ತುದಿಯನ್ನು ಮುಂದುವರಿಸ್ತಾ ಇದ್ದಾರೆ. 5 ಚೆಂಡುಗಳು ಮುಕ್ತಾಯಗೊಂಡಿದ್ದ ಅಂಕಿಅಂಶ ಪಟ್ಟಿಯಲ್ಲಿದೆ ಟೋರ್ಪಡೋಸ್ ಕಣ ಪರವಾಗಿ. 2 ವಿಧ ಅಂಕಿಅಂಶ ಪಟ್ಟಿಯಲ್ಲಿ 1 ಉದ್ದರಿ ನಷ್ಟದೊಂದಿಗೆ ಪವರ್ ಪ್ಲೇ ಭಾಗದ ದ್ವಿತೀಯ ಇನ್ನಿಂಗ್ಸಿನ ಆರಂಭಿಕ ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ಆರಂಭಿಕ ಕ್ರಮಾಂಕದಲ್ಲಿ ಬಂದಿರತಕ್ಕಂತ ಶಾಕೀರ್ ಜಾಕಿ ಜೊತೆಗೂಡುತ್ತಾ ಬಾಶೀದ್ ಉಲ್ಲಾಲ್ ಇವರ ಆಗಮನ ಕಂಡುಕೊಳ್ಳುತ್ತಾ ಇದ್ದಾವೆ. ಆಜಾದ್ ಕುಂಜತ್ತೂರು ಪರವಾಗಿ ಪವರ್ ಪ್ಲೇ ಭಾಗದ ಓವರಿನ ಅಂತಿಮ ಚೆಂಡು, ಸೊಗಸಾದ ದಾಳಿ, ಸ್ಲಾಗ್ ಸ್ವೀಪ್ ನ ಹೊಡೆತಕ್ಕೆ ಮಣವನ್ನಿಟ್ಟಿದ್ರು ಬಾಶೀದ್ ಬ್ಯಾಟ್ ಮುಖೇನ ಆರಂಭಿಕ ಬೌಂಡರಿ ಹೊರ ಬೀಳುತ್ತಾ ಇದೆ. 4 ಓಟಗಳ ಹೆಚ್ಚುವರಿಕೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿದೆ. ಪವರ್ ಪ್ಲೇ ಭಾಗದ ಓವರ್ ಮುಕ್ತಾಯದ ಬಳಿಕ 6 ವಿಧ ಅಂಕಿಅಂಶ ಪಟ್ಟಿಯಲ್ಲಿ ಆರಂಭಿಕ ಉದ್ದರಿ ಆಘಾತದ ಬಳಿಕ ಬಂದಿರತಕ್ಕಂತ ಈ ಆಟಗಾರ ಬಾಶೀದ್ ಉಲ್ಲಾಲ್ ಓವರಿನ ಅಂತಿಮ ಚೆಂಡುವಿನಲ್ಲಿ ಬೌಂಡರಿಯನ್ನು ಹೊಡೆಯುವ ಮೂಲಕ ತಂಡದ ಒಟ್ಟು ಖಾತೆಯಲ್ಲಿದೆ. ಆರಂಭಿಕ ಪವರ್ ಪ್ಲೇ ಭಾಗದ ಓವರ್ ಮುಕ್ತಾಯಗೊಳ್ಳುವುದಾದರೆ ಅಂಕಿಅಂಶ ಪಟ್ಟಿಯಲ್ಲಿದೆ ಟೋರ್ಪಡೋಸ್ ಕಾಣ ಪರವಾಗಿ 6 ಓಟಗಳು 1 ಉದ್ದರಿ ನಷ್ಟದೊಂದಿಗೆ ಆಜಾದ್ ಕುಂಜತ್ತೂರು ಲಯ ಮಟ್ಟದ ದಾಳಿಗಾರಿಕೆ ತುದಿಯನ್ನು ಮುಂದುವರಿಸಬೇಕಾಗಿದೆ. HFC ಹರೇಕಳ ತಂಡದ ಕಪ್ತಾನರು ಎಲ್ಲಿದ್ರು ಮೈಕ್ ಮಾಡಿ ಬಳಿ ಬಂದು ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಮುಂದಿನ ಪಂದ್ಯ ಕೂಡ ಅದೃಷ್ಟದ ನಾಡಿಚಿಮ್ಮಿಕೆಯನ್ನು ನಡೆಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ದ್ವಿತೀಯ ಇನ್ನಿಂಗ್ಸಿನ ಪವರ್ ಪ್ಲೇ ಭಾಗದ ದ್ವಿತೀಯ ಓವರಿನ ಆರಂಭಿಕ ಚೆಂಡನ್ನು ಸೇಲು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ ಇಲ್ಲಿ ಶನ್ವಾಸ್, ಓರ್ವ ಅನುಭವಿ ದಾಳಿಗಾರ, ಗೆಳೆಯ ಪ್ರತಿಭೆ. ಇಲ್ಲಿ ಆಜಾದ್ ಕುಂಜತ್ತೂರು ಪರವಾಗಿ ದ್ವಿತೀಯ ಓವರನ್ನು ಸೇಲು ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಓವರಿನ ಆರಂಭಿಕ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಅಜೀಜ್ ಎಸೆದಂತ ಆರಂಭಿಕ ಪವರ್ ಪ್ಲೇ ಭಾಗದ ಓವರಿನ ಅಂತಿಮ ಚೆಂಡುವಿನಲ್ಲಿ ಬಾಶೀದ್ ಉಲ್ಲಾಲ್ ಬ್ಯಾಟ್ ಮುಖೇನ 1 ಬೌಂಡರಿ ಬಂದಿತ್ತು. ಇಲ್ಲಿ ಶನ್ವಾಜ್ ಮತ್ತೆ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಶಾಕೀರ್ ಕಡೆಗೆ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ಆರಂಭಿಕ ಚೆಂಡು ಸೊಗಸಾದ ದಾಳಿ, ಶ್ರೇಷ್ಠ ಮಟ್ಟದ ದಾಳಿ, ಸ್ವೀಪ್ ಹೊಡೆತಕ್ಕೆ ಮಣವನ್ನಿಟ್ಟಂತಹ ಶಾಕೀರ್ ಯಾವುದೇ ಓಟಕ್ಕೆ ಮಣವನ್ನು ಬಿಟ್ಟು ಕೊಡುತ್ತಾ ಇಲ್ಲ. ಕಮ್ ಬ್ಯಾಕ್ ಮಾಡುವಂತ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ಕಾರಣ 36 ಚೆಂಡುಗಳ ಮುಂದೆ ಗಳಿಸಿದ್ದು 30 ಓಟಗಳು ಆಜಾದ್ ಕುಂಜತ್ತೂರು ತಂಡ. ಟೋರ್ಪಡೋಸ್ ಕಾಣ ತಂಡವನ್ನು ಇಲ್ಲಿ ಕಟ್ಟಿ ಹಾಕುವಂತ ಒಂದು ದಾಳಿಗಾರಿಕೆ ತುದಿಯನ್ನು ಮುಂದುವರಿಸಬೇಕಾಗಿದೆ. ಶನ್ವಾಸ್ ಓವರಿನ ದ್ವಿತೀಯ ಚೆಂಡು ಮತ್ತೆ ಸ್ಲಾಗ್ ಸ್ವೀಪ್ ನ ಹೊಡೆತಕ್ಕೆ ಮಣವನ್ನಿಟ್ಟಿದ್ರು ಚೆಂಡು ಚುಕ್ಕಿಯಾಗುತ್ತಾ ಇದೆ. ಲಯ ಮಟ್ಟದ ದಾಳಿಗಾರಿಕೆ ತುದಿಯನ್ನು ಮುಂದುವರಿಸ್ತಾ ಇದ್ದಾರೆ. ಆರಂಭಿಕ ಓವರನ್ನೆಸೆದಂತ ಅಜೀಜ್ ಬಹುಶಃ ಅಂತಿಮ ಕ್ಷಣಾರ್ಥದವರೆಗೊಂದು ಲಯ ಮಟ್ಟದ ದಾಳಿಯನ್ನು ಮುಂದುವರಿಸಿದ್ರು. ಆದರೆ ಅಂತಿಮ ಚೆಂಡುವಿನಲ್ಲಿ 1 ಬೌಂಡರಿಯನ್ನು ಬಿಟ್ಟುಕೊಟ್ಟಿದ್ರು. ಒಟ್ಟು ಖಾತೆಯಲ್ಲಿದೆ 6. ದ್ವಿತೀಯ ಓವರಿನ 2 ಚೆಂಡುಗಳು ಮುಕ್ತಾಯಗೊಂಡಿದೆ. ದಾಂಡುಗಾರಿಕೆ ತುದಿಯಲ್ಲಿ ಸ್ಟ್ರೈಕ್ ಆನ್ ತುದಿಯನ್ನು ಕಾಯ್ದುಕೊಳ್ಳುತ್ತಾ ಇದ್ದಾನೆ ಇಲ್ಲಿ ಶಾಕೀರ್ ಜಾಕಿ. ವಾಮದ ಪದವು ಮತ್ತೆ ಸ್ಟ್ರೈಕ್ ಆನ್ ತುದಿಯಲ್ಲಿ. ಓವರಿನ ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. 2 ಚೆಂಡುಗಳು ಡಾಟ್ ಅಂಡ್ ಡೆಲಿವರಿ ಆಗಿದೆ. ಇಲ್ಲಿ ಶನ್ವಾಸ್ ಓವರಿನ ತೃತೀಯ ಚೆಂಡು ಶಾಕೀರನ ಕಡೆಗೆ ಥರ್ಡ್ ಮ್ಯಾನ್ ಫೀಲ್ಡಿಂಗ್ ನಲ್ಲಿ ಮಿಸ್ ಫೀಲ್ಡಿಂಗ್ ಬರುತ್ತಾ ಇದೆ. ಬೈಸ್ ಮುಖೇನ 4 ಓಟಗಳ ಹೆಚ್ಚುವರಿಕೆಯಾಗುತ್ತಾ ಇದೆ. ಬಹುಶಃ ಶರವೇಗದಲ್ಲಿ ಬಂದಿರತಕ್ಕಂತ ಚೆಂಡಾಗಿತ್ತು. ಗೂಟ ರಕ್ಷಕ ಆರಂಭದಲ್ಲಿ ವೈಫಲ್ಯತೆಯನ್ನು ತೋರ್ಪಡಿಸಿದ್ರು. ಆ ಬಳಿಕ ಇಲ್ಲಿ ಥರ್ಡ್ ಮ್ಯಾನ್ ಫೀಲ್ಡರ್ ಚೆಂಡನ್ನು ಬಿಟ್ಟು ಕೊಡುತ್ತಾ ಇದ್ದಾರೆ. 4 ಓಟಗಳ ಹೆಚ್ಚುವರಿಕೆಯಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯಾಗುತ್ತ ಸ್ಕೋರ್ ನಾವು 10 on the board loss of 1 big wicket. ಅಶ್ರಫ್ ಮುತ್ತೂರ್ ನಂತ ಬಲು ದೊಡ್ಡ ಉದ್ದರಿಯನ್ನು ಆಘಾತವನ್ನು ಬಿಟ್ಟು ಕೊಟ್ಟಿದೆ. ಒಟ್ಟು ಖಾತೆಯಲ್ಲಿದೆ ಟೋರ್ಪಡೋಸ್ ಕಾಣ ಪರವಾಗಿ 10. ಆರಂಭಿಕ 3 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಬಹುಶಃ ಶಾನ್ವಾಸ್ ಎಸೆದಂತಹ ದಾಳಿ ಬಹಳಷ್ಟು ಸೊಗಸಾಗಿತ್ತು. ಆರಂಭಿಕ 2 ಚೆಂಡುಗಳು ನೆಲಮಟ್ಟದಲ್ಲಿ ಬಂದಿರತಕ್ಕಂತ ಚೆಂಡು ಶಾಕೀರ್ ಜಾಕೀರ್ ಅಂತ ಆಟಗಾರನನ್ನು ಕಟ್ಟಿ ಹಾಕುವಂತ ಒಂದು ಸಾಮರ್ಥ್ಯವಾಗಿತ್ತು. ಆ ಬಳಿಕ ತೃತೀಯ ಚೆಂಡು ಇಲ್ಲಿ ಬೈಸ್ ಮುಖೇನ 4 ಓಟಗಳ ಹೆಚ್ಚುವರಿಕೆ ಆಗ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದೆ 10. ಆರಂಭಿಕ 3 ಚೆಂಡುಗಳು ಮುಕ್ತಾಯಗೊಂಡಿದೆ. ಮತ್ತೆ ದಾಳಿಗಾರಿಕೆ ತುದಿಯನ್ನು ಮುಂದುವರಿಸಬೇಕಾಗಿದೆ. ದಾಳಿಗಾರಿಕೆ ತುದಿಯಲ್ಲಿ ಶನ್ವಾಸ್
ಎಲ್ಮಾಸ್ ಟ್ರೋಫಿ 2024 ನೆರೆದಿರತಕ್ಕಂತ ಸರ್ವ ಕ್ರೀಡಾಭಿಮಾನಿಗಳಿಗೆ ತುಂಬು ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಎಲ್ಮಾಸ್ ಟ್ರೋಫಿ ಪರವಾಗಿ. ಮತ್ತು ದಾಳಿಗಾರಿಕೆ ತುದಿಯನ್ನು ಮುಂದುವರಿಸಬೇಕಾಗಿದೆ ಶಾನ್ವಾಸ್. ತಟ್ಟಿಮುಟ್ಟಿ ಓಟಗಳ ಸೇರ್ಪಡೆ, ಒಂಟಿ ಓಟಗಳ ಹೆಚ್ಚುವರಿಕೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ 11 ಜಾನ್ಮಯುತ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಸಮಯಕ್ಕೆ ತಕ್ಕಂತೆ ಶಾಕಿರ್ ಜಾಕಿ ದಂಡನ್ನು ಬೀಸಿಕೊಳ್ಳುತ್ತಾ ಇದ್ದಾರೆ. ಯಾವ ಸಮಯದಲ್ಲಿ ಯಾವ ಸಂದರ್ಭದಲ್ಲಿ ಯಾವ ರೀತಿ ಆಟವನ್ನು ಮುಂದುವರಿಸಬೇಕೆಂಬುದು ಇಲ್ಲಿ ಶಾಕಿರ್ ಜಾಕಿಯ ಅನುಭವದಲ್ಲಿತ್ತು. ಒಂಟಿ ಓಟಗಳ ಹೆಚ್ಚುವರಿಕೆ ಆಗ್ತಾ ಇದೆ. 4 ಚೆಂಡುಗಳು ಮುಕ್ತಾಯಗೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಟಾರ್ಪೋಡೋಸ್ ಕಾಣ ಪರವಾಗಿ 11. ಮತ್ತೆ ಶ್ರೀಕಾಂತ್ ತುದಿಯನ್ನು ಕಾಯ್ದುಕೊಳ್ಳುತ್ತಾ ಇದ್ದಾರೆ ಇಲ್ಲಿ ಬಾಷಿತ್ ಉಲ್ಲಾಲ್. ಶಾನ್ವಾಸ್ ಓವರಿನ 5ನೇ ಚೆಂಡು. ಸೊಗಸಾದ ದಾಳಿ, ಶ್ರೇಷ್ಠ ಮಟ್ಟದ ದಾಳಿ. ಚೆಂಡು ಚುಕ್ಕಿಯಾಗುತ್ತಾ ಇದೆ. ಬಹುಶಃ ವೇಗದಲ್ಲಿ ಬರುವಂತಹ ಚೆಂಡುಗಳು ದಾಂಡುಗಾರರನ್ನು ಕಟ್ಟಿ ಹಾಕುವಂತ ಒಂದು ದಾಳಿಗಾರಿಕೆ ತುದಿಯನ್ನು ಇಲ್ಲಿ ಆಜಾದ್ ಕುಂಜತ್ತೂರು ತಂಡ ನಿಭಾಯಿಸ್ತಾ ಇದೆ. ಶಾನ್ವಾಸ್ ಇಲ್ಲಿ ದ್ವಿತೀಯ ಓವರ್ ಅನ್ನು ಮುಂದುವರಿಸ್ತಾ ಇದ್ದಾರೆ. ಪವರ್ ಪ್ಲೇ ಭಾಗದ ಓವರ್. ದಾಂಡುಗಾರರ ಸ್ವರ್ಗ ತಾಣವಿದು. ಇಲ್ಲಿ ಸಮಯಕ್ಕೆ ತಕ್ಕಂತೆ ದಾಂಡುಗಾರಿಕೆ ತುದಿಯನ್ನು ಮುಂದುವರಿಸಬೇಕಾಗಿದೆ. ಬಾಷಿತ್ ಓವರಿನ ಅಂತಿಮ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಮತ್ತೆ ಸೊಗಸಾದ ದಾಳಿ, ಕ್ಯಾಚ್ ಪಡೆಯುವ ಸಾಧ್ಯತೆಗಳು. ಕ್ಷೇತ್ರರಕ್ಷಕರಿಲ್ಲದ ಕಡೆಗೆ ಚೆಂಡು ಒಂದು ಸುಲಭ ಕಂಡುಕೊಳ್ಳುತ್ತಾ ಇದೆ. ಮತ್ತೆ ಮಿಸ್ ಫೀಲ್ಡಿಂಗ್ ಆಗ್ತಾ ಇದೆ. ಓವರ್ ಥ್ರೋ ಇಲ್ಲಿ ಒಂದರ ಬಳಿಕ ಅವಳಿ ಓಟಗಳ ಹೆಚ್ಚುವರಿಕೆಯಾಗುತ್ತಾ ಇದೆ. ಓವರ್ ಸಂಖ್ಯೆ 2 ಮುಕ್ತಾಯಗೊಳ್ಳುತ್ತಾ ಇದೆ. ಆಫ್ಟರ್ ಕಂಪ್ಲೀಷನ್ ಸೆಕೆಂಡ್ ಓವರ್ ಸ್ಕೋರ್ ನೌ ಮಸ್ ದನ್ ಟು 13 ಆನ್ ದಿ ವುಡ್ ಲಾಸ್ ಆಫ್ 1 ಬಿಗ್ ವಿಕೆಟ್ ಟಾರ್ಪೋಡೋಸ್ ಕಾಣ ತಂಡ ಇಲ್ಲಿ ಒಂದು ಉದ್ದರಿಯನ್ನು ಬಿಟ್ಟು ಕೊಡುತ್ತಾ ಇದೆ. ನೂತನ ಕ್ರಮಾಂಕದಲ್ಲಿ ಬಂದಿರತಕ್ಕಂತ ಬಾಷಿತ್ ಇದುವರೆಗೂ ತನ್ನ ಜವಾಬ್ದಾರಿತವಾದಂತಹ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ದ್ವಿತೀಯ ಇನ್ನಿಂಗ್ಸ್ ನ ಆರಂಭಿಕ 12 ಚೆಂಡುಗಳು ಅರ್ಥಾತ್ ಪವರ್ ಪ್ಲೇ ಭಾಗದ 2 ಓವರ್ಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿದೆ 13. ಆರಂಭಿಕ 12 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ದ್ವಿತೀಯ ಇನ್ನಿಂಗ್ಸ್ ನ ಪವರ್ ಪ್ಲೇ ಭಾಗದ ಓವರ್ ಮುಕ್ತಾಯಗೊಳ್ಳುವುದಾದರೆ 24 ಚೆಂಡುವಿದೆ. 18 ಓಟದ ಅವಶ್ಯಕತೆ ಬೇಕಾಗಿದೆ. ನಾವು 24 ಬಾಲ್ ರಿಮೈನಿಂಗ್, 18 ರನ್ ರಿಕ್ವೈರ್ಡ್ ಟಾರ್ಪೋಡೋಸ್ ಕಾಣ ತಂಡಕ್ಕೆ ಬೇಕಾಗಿದೆ. ಆರಂಭಿಕ ಕ್ರಮಾಂಕದಲ್ಲಿ ಬಂದಿರತಕ್ಕಂತ ಅಶ್ರಫ್ ಮುತ್ತೂರು ಜೊತೆಗೂಡುತ್ತಾ ಶಾಕಿರ್ ಜಾಕಿಯವರ ಆಗಮನ ಕಂಡುಕೊಂಡಿದ್ವಿ. ಆ ಬಳಿಕ ಅಜೀಜ್ ಒಂದು ಅತ್ಯುತ್ತಮತೆಯ ದಾಳಿಯನ್ನು ಮುಂದುವರಿಸಿದ್ರು. ಆರಂಭಿಕ ಉದ್ದರಿ ಆಘಾತದ ಬಳಿಕ ಬಂದಿರತಕ್ಕಂತ ದಾಂಡುಗಾರ ಇಲ್ಲಿ ಬಾಷಿತ್ ಜೊತೆಯಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಅಂಕಿಅಂಶ ಪಟ್ಟಿಯಲ್ಲಿ 12 ಚೆಂಡುಗಳು ಮುಕ್ತಾಯದ ಬಳಿಕ 13 ಅಂಕಿಅಂಶ ಪಟ್ಟಿಯಲ್ಲಿ. ತೃತೀಯ ಓವರ್ 7 ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ದಾಳಿಗಾರಿಕೆ ತುದಿಯಲ್ಲಿ ದಿಸ್ತಿ ಹಸನ್ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. 24 ಚೆಂಡುವಿದೆ. 18 ಓಟದ ಅವಶ್ಯಕತೆ ಬೇಕಾಗಿದೆ. ಶ್ರೀಕಾಂತ್ ತುದಿಯನ್ನು ಕಾಯ್ದುಕೊಳ್ಳುತ್ತಾ ಇದ್ದಾನೆ. ಟಾರ್ಪೋಡೋಸ್ ಕಾಣ ತಂಡದ ಅನುಭವಿ ಆಟಗಾರ ಶಾಕಿರ್ ಜಾಕಿ ಮತ್ತೆ ಶ್ರೀಕಾಂತ್ ತುದಿಯನ್ನು ಕಾಯ್ದುಕೊಳ್ಳುವುದಾದರೆ ದಿಸ್ತಿ ಹಸನ್ ಓವರಿನ ಆರಂಭಿಕ ಚೆಂಡನ್ನು ಮುಂದುವರಿಸಬೇಕಾಗಿದೆ. ತೃತೀಯ ಓವರ್ ಮುಂದುವರಿಯುತ್ತಾ ಇದೆ. ಚೆಂಡನ್ನು ಕೈಗೆತ್ತಿಕೊಂಡಂತ ದಾಳಿಗಾರ ದಿಸ್ತಿ ಹಸನ್ ಓವರಿನ ಆರಂಭಿಕ ಚೆಂಡು. ಮತ್ತೆ ಸೊಗಸಾದ ದಾಳಿ, ಕಾಳಂಚಿಗೆ ತಗುಲಿದಂತಹ ಚೆಂಡು ಬಹುಶಃ ಲೆಗ್ ಬೈಸ್ ಮುಖೇನ ಒಂಟಿ ಓಟಗಳ ಹೆಚ್ಚುವರಿಕೆಯಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯಾಗುತ್ತಾ ಸ್ಕೋರ್ ನೌ ಮಸ್ ದನ್ ಟು 13 ಆನ್ ದಿ ಬೋರ್ಡ್ ಲಾಸ್ ಆಫ್ 14 ಆನ್ ದಿ ಬೋರ್ಡ್ ಲಾಸ್ ಆಫ್ 1 ಬಿಗ್ ವಿಕೆಟ್. 14 ಅಂಕಿಅಂಶ ಪಟ್ಟಿಯಲ್ಲಿ ಆರಂಭಿಕ 1 ಚೆಂಡು ಮುಕ್ತಾಯಗೊಂಡಿದೆ. 23 ಚೆಂಡುವಿದೆ. 17 ಓಟದ ಅವಶ್ಯಕತೆ ಬೇಕಾಗಿದೆ. ಇಲ್ಲಿ ಟಾರ್ಪೋಡೋಸ್ ಕಾಣ ತಂಡಕ್ಕೆ ಲಯ ಮಟ್ಟದ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ಕಮ್ ಬ್ಯಾಕ್ ಮಾಡುವಂತ ದಾಳಿಗಳನ್ನು ಮುಂದುವರಿಸಬೇಕಾಗಿದೆ. ಸ್ಟಾಪ್ ಮಾಡಿದ್ರು ಸೊಗಸಾದ ಕ್ಷೇತ್ರ ರಕ್ಷಣೆ. ಒಂಟಿ ಓಟಗಳ ಹೆಚ್ಚುವರಿಕೆಯಾಗುತ್ತಾ ಇದೆ. ತಟ್ಟಿಮುಟ್ಟಿ ಓಟಗಳ ಸೇರ್ಪಡೆ, ಒಂಟಿ ಓಟಗಳ ಹೆಚ್ಚುವರಿಕೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿದೆ 15. ಆರಂಭಿಕ 2 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ದಿಸ್ತಿ ಹಸನ್ ಕೈಗೆ ನೀಡಲಾಗಿದೆ ಇಲ್ಲಿ ಚೆಂಡು. ಕಮ್ ಬ್ಯಾಕ್ ಮಾಡುವಂತ ದಾಳಿಗಾರಿಕೆ ತುದಿಯನ್ನು ಇಲ್ಲಿ ಮುಂದುವರಿಸಬೇಕಾಗಿದೆ ದಿಸ್ತಿ ಹಸನ್. ಕಾರಣ 36 ಚೆಂಡುಗಳ ಮುಂದೆ ಆಜಾದ್ ಕುಂಜತ್ತೂರು ತಂಡ 30 ಓಟವನ್ನು ಗಳಿಸಿಕೊಂಡು 31ರ ಸವಾಲನ್ನು ಬಿಟ್ಟುಕೊಟ್ಟಿದೆ. ಇಲ್ಲಿ ಆರಂಭಿಕ ಕ್ರಮಾಂಕದ ದಾಂಡುಗಾರ ಶಾಕಿರ್ ಮತ್ತೆ ಶ್ರೀಕಾಂತ್ ತುದಿಯಲ್ಲಿ ಮತ್ತೆ ಚೆಂಡು ಚುಕ್ಕಿಯಾಗುತ್ತಾ ಇದೆ. ಯಾವುದೇ ಓಟಕ್ಕೆ ಮನವನ್ನು ಬಿಟ್ಟುಕೊಡುತ್ತಾ ಇಲ್ಲ. ಕಮ್ ಬ್ಯಾಕ್ ಮಾಡುವಂತ ದಾಳಿಗಾರಿಕೆ ತುದಿಯನ್ನೇ ಮುಂದುವರಿಸಬೇಕಾಗಿದೆ. ಇಲ್ಲಿ ದಿಸ್ತಿ ಹಸನ್ ಓವರಿನ 3 ಚೆಂಡುಗಳು ಮುಕ್ತಾಯಗೊಂಡಿದೆ. ಅಂತಿಮ 3 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ದ್ವಿತೀಯ ಇನ್ನಿಂಗ್ಸ್ ಮುಂದುವರಿತಾ ಇದೆ. ಕ್ರೀಡಾಭಿಮಾನಿಗಳೇ ಬಹಳಷ್ಟು ರೋಚಕ ಸ್ಥಿತಿಗೆ ಪಂದ್ಯಾಕೂಟಗಳು ಸಾಗಿ ಬರುತ್ತಾ ಇದೆ. ಮತ್ತೆ ದಾಳಿಗಾರಿಕೆ ತುದಿಯಲ್ಲಿ ದಿಸ್ತಿ ಹಸನ್ 1-handed ಶಾಟ್. ಇಲ್ಲಿ ಮತ್ತೆ ಶಾಕಿರ್ ಅವಳಿ ಓಟಗಳ ಮುಕ್ತಾಯಗೊಳ್ಳುತ್ತಾ ಇದೆ.
ಅವಳಿ ಓಟಗಳ ಹೆಚ್ಚುವರಿಕೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿದೆ 17 ಆರಂಭಿಕ 4 ಚೆಂಡುಗಳು ಮುಕ್ತಾಯಗೊಂಡಿದೆ. ಲಾಸ್ಟ್ ಟು ಮೊಟ್ಟುಗೋ ಇನ್ ದಿಸ್ ಓವರ್. ಈ ಓವರಿನ ಅಂತಿಮ 2 ಚೆಂಡುಗಳು ಮಾತ್ರ ಬಾಕಿ ಉಳಿತಾ ಇದೆ. ದಿಸ್ ಸೆಷನ್ ಓವರಿನ 5ನೇ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಆರಂಭಿಕ ಕ್ರಮಾಂಕದಲ್ಲಿ ಬಂದಿರತಕ್ಕಂತ ಶಾಕೀರ್ ಜಾಕಿ ಇದುವರೆಗೂ ತನ್ನ ಜವಾಬ್ದಾರಿತವಾದಂತಹ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಅನುಭವಿ ಆಟಗಾರರನ್ನು ಒಳಗೊಂಡಿರತಕ್ಕಂತ ಟಾರ್ಪೆಡೋಸ್ ಕಾಣ ತಂಡ ಆದರೆ ದಾಳಿಗಾರಿಕೆ ತುದಿಯಲ್ಲಿ ಕಮ್ ಬ್ಯಾಕ್ ಮಾಡುವಂತ ದಾಳಿಯನ್ನು ಮುಂದುವರಿಸಬೇಕಾಗಿದೆ. ದಿಸ್ ಸೆಷನ್ ಓವರಿನ 5ನೇ ಚೆಂಡು ಶಾಕೀರ್ ಜಾಕಿ ಕಡೆಗೆ ಮತ್ತೆ 100 ಶಾಟ್ಗೆ ಮನವನ್ನಿಟ್ಟಿದ್ರು. ಒಂದು ಸುಲಭ ಕಂಡುಕೊಂಡಿದೆ. ಒಂದರ ಬಳಿಕ ಇಲ್ಲಿ ಅವಳಿ ಓಟಗಳ ಹೆಚ್ಚುವರಿಕೆಯಾಗುವ ಸಾಧ್ಯತೆ ಇದೆ. ಫೀಲ್ಡ್ ಮಿಸ್ಸಿಂಗ್ ಅಂತಾನೆ ಹೇಳಬೇಕಾಗಿದೆ. ಬಹುಶಃ ಕ್ಷೇತ್ರರಕ್ಷಕರ ವೈಫಲ್ಯದಿಂದ ಅವಳಿ ಓಟಗಳ ಹೆಚ್ಚುವರಿಕೆಯಾಗುತ್ತಾ ಇದೆ. ಶಾಕೀರ್ ಜಾಕಿ ದ ರೋಬೋಟಿಕ್ ಆಫ್ ಅಂಡರ್ ಆರ್ಮ್ ಕ್ರಿಕೆಟ್ ಖಂಡಿತ ಹೇಳಿದರೂ ತಪ್ಪಾಗಲಾರದು. 100 ಶಾಟ್ ಬಹುಶಃ ಅವಳಿ ಓಟಗಳ ಹೆಚ್ಚುವರಿಕೆಯಾಗುತ್ತಾ ಇದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯಾಗುತ್ತ. ಸ್ಕೋರ್ ನಾವು ವಾಸ್ 19 ಆನ್ ದಿ ಬೋರ್ಡ್, ಲಾಸ್ ಆಫ್ 1 ವಿಕೆಟ್. ಇಲ್ಲಿ ದಿಸ್ ಸೀಸನ್ ಓವರಿನ ಅಂತಿಮ 1 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ. ತೃತೀಯ ಓವರ್ ಮುಂದುವರಿತಾ ಇದೆ. ಓವರಿನ ಅಂತಿಮ ಚೆಂಡನ್ನು ಮುಂದುವರಿಸಬೇಕಾಗಿದೆ ಶಾಕೀರ್. ಮತ್ತೆ ಶ್ರೇಷ್ಠ ಮಟ್ಟ ದಾಳಿ. ಒಂಟಿ ಓಟಗಳ ಹೆಚ್ಚುವರಿಯಾಗ್ತಾ ಇದೆ. ಲೆಗ್ ಬೈ ಎಂಬ ನಿಶಾನೆಯನ್ನು ತೀರ್ಪುಗಾರ ಅಜ್ಮಲ್ ಜೋಕಟ್ಟೈ ತಿಳಿಸಿಕೊಡುತ್ತಾ ಇದ್ದಾರೆ. ಒಂಟಿ ಓಟಗಳ ಹೆಚ್ಚುವರಿಕೆಯೊಂದಿಗೆ ಆಫ್ಟರ್ ಕಂಪ್ಲೀಷನ್ 3 ಓವರ್ ಸ್ಕೋರ್ ನಾವು ಮೋರ್ ದನ್ 20 ಆನ್ ದಿ ಬೋರ್ಡ್, ಲಾಸ್ ಆಫ್ 1 ಬಿಗ್ ವಿಕೆಟ್. 18 ಚೆಂಡುಗಳು ಮುಕ್ತಾಯಗೊಂಡಿದೆ. ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯಾಗುತ್ತಾ 20 ಇದೆ. 18 ಚೆಂಡುಗಳ ಮುಂದೆ ಗಳಿಸಿದಲ್ಲಿ ಟಾರ್ಪೆಡೋಸ್ ಕಾಣ ತಂಡ 20 ಓಟಗಳು. ಇನ್ನುಳಿದಂತ 18 ಚೆಂಡುವಿದೆ. 11 ಓಟದ ಅವಶ್ಯಕತೆ ಬೇಕಾಗಿದೆ. ದಾಳಿಗಾರರು ಲಯಕ್ಕೆ ಮರಳಿ ಬೇಕಾದಂತ ಅನಿವಾರ್ಯತೆ ಇದೆ. ಆಜಾದ್ ಕುಂಜತ್ತೂರು ಪರವಾಗಿ ಇಲ್ಲಿ ವೈಯಕ್ತಿಕವಾಗಿ ದ್ವಿತೀಯ ಓವರ್ ಸೇಳಿ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಅಜೀಜ್ ಚೆಂಡನ್ನು ಕೈಗೆತ್ತಿಕೊಳ್ಳುತ್ತಾ ಇದ್ದಾರೆ. ಕಮ್ ಬ್ಯಾಕ್ ಅಂತೂ ಮಾಡಲೇಬೇಕಾಗಿದೆ. ಇಲ್ಲಿ ಅಜೀಜ್ ರವರೇ 18 ಚೆಂಡುವಿದೆ. 11 ಓಟದ ಅವಶ್ಯಕತೆ ಬೇಕಾಗಿದೆ. ಒಂದು ಉದ್ದರಿ ನಷ್ಟದಲ್ಲಿದೆ ಇಲ್ಲಿ ಟಾರ್ಪೆಡೋಸ್ ಕಾಣ ತಂಡ. ಆದರೆ ಉದ್ದರಿ ಆಘಾತದ ಬಳಿಕ ಬಂದಿರತಕ್ಕಂತ ಬಾಷಿ ಇದುವರೆಗೂ ತನ್ನ ಜವಾಬ್ದಾರಿತವಾದಂತಹ ಆಟವನ್ನು ಮುಂದುವರಿಸ್ತಾ ಇದ್ದಾರೆ. ಆರಂಭಿಕ ಕ್ರಮಾಂಕದಲ್ಲಿ ಬಂದಿರತಕ್ಕಂತ ದಾಂಡುಗಾರ ಶಾಕೀರ್ ಜಾಕಿ ಜವಾಬ್ದಾರಿಗಳನ್ನು ಹೊತ್ತುಕೊಂಡೇ ಬಂದಿದ್ರು. ಆದರೆ ಜವಾಬ್ದಾರಿಗಳಿಗೆ ತಕ್ಕದಾದ ಉತ್ತರವನ್ನು ಬಿಟ್ಟುಕೊಡುತ್ತಾ ಇದ್ದಾರೆ. ಮುಂದಿನ ಪಂದ್ಯ ಕೂಡ ಅದೃಷ್ಟದ ನಾಣುಚಿಮಿಕೆಗಾಗಿ ಟೀಮ್ ಬಾವ ತಂಡದ ಕಪ್ತಾನರು ಎಲ್ಲಿದ್ರು ಮೈಕ್ ಮಾಡಿ ಬಳಿ ಬಂದು ಸಹಕರಿಸಬೇಕು. ತಾವುಗಳಿಗಾಗಿ ಎದುರಾಳಿ ತಂಡದ ಕಪ್ತಾನರು HFC ಅರೇಕಳ ತಂಡದ ಕಪ್ತಾನರು ಕಾಯ್ದುಕೊಳ್ಳುತ್ತಾ ಇದ್ದಾರೆ. ಅಜೀಜ್ ಓವರಿನ ಆರಂಭಿಕ ಚೆಂಡು ಸೊಗಸಾದ ದಾಳಿ, ಶ್ರೇಷ್ಠ ಮಟ್ಟ ದಾಳಿಯಾಗಿತ್ತು. ನೇರ ಗುರಿಗೆ ಮನವನ್ನಿಟ್ಟಿದ್ರು. ಇಲ್ಲಿ ಮಿಸ್ ಫೀಲ್ಡಿಂಗ್ ಅಂತಾನೆ ಹೇಳಬೇಕಾಗಿದೆ. 1+4 ಮಿಸ್ ಫೀಲ್ಡಿಂಗ್, 5 ಓಟಗಳ ಹೆಚ್ಚುವರಿಕೆಯಾಗುತ್ತಾ ಇದೆ. ಕ್ಷೇತ್ರ ರಕ್ಷಣೆಯಲ್ಲಿ ಒಂದೆರಡು ವೈಫಲ್ಯತೆಗಳನ್ನು ಬಿಟ್ಟುಕೊಡುತ್ತಾ ಇದ್ದಾರೆ ಇಲ್ಲಿ ಆಜಾದ್ ಕುಂಜತ್ತೂರು ತಂಡದ ಆಟಗಾರರು. ಬಹುಶಃ ಕಮ್ ಬ್ಯಾಕ್ ಮಾಡುವಂತ ದಾಳಿಗಾರಿಕೆ ತುದಿಯನ್ನು ಮುಂದುವರಿಸಬೇಕಾಗಿತ್ತು. ಆದರೆ ಅಜೀಜ್ ಇಲ್ಲಿ ಶ್ರೇಷ್ಠ ಮಟ್ಟ ದಾಳಿಯನ್ನು ಮುಂದುವರಿಸಿದ್ರು. 5 ಓಟಗಳ ಹೆಚ್ಚುವರಿಕೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿದೆ 25. ಓವರಿನ ಆರಂಭಿಕ 1 ಚೆಂಡು ಮುಕ್ತಾಯಗೊಂಡಿದೆ. ಮತ್ತೆ ಸ್ಟ್ರೈಕ್ ವಾಂತುದಿಯನ್ನು ಕಾಯ್ದುಕೊಳ್ಳುತ್ತಾ ಇದ್ದಾರೆ ಇಲ್ಲಿ ಬಾಷಿತ್ ಉಲ್ಲಾ. ಸ್ಟ್ರೈಕ್ ವಾಂತುದಿಯನ್ನು ಕಾಯ್ದುಕೊಳ್ಳುತ್ತಾ ಇದ್ದಾರೆ. ಓವರಿನ ದ್ವಿತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ. ಆಜಾದ್ ಕುಂಜತ್ತೂರು ಪರವಾಗಿ ಅಜೀಜ್ ದೊಡ್ಡ ಹೊಡೆತಕ್ಕೆ ಮನವನ್ನಿಟ್ಟಿದ್ರು. ಸ್ಕ್ವೇರ್ಲೆಗ್ ಭಾಗದಲ್ಲಿ ಚೆಂಡು ಕ್ಷೇತ್ರ ರಕ್ಷಕ ಕೈಗೆತ್ತಿಕೊಳ್ಳುವುದಾದರೆ ಒಂಟಿ ಓಟಗಳ ಹೆಚ್ಚುವರಿಕೆಯಾಗುತ್ತಾ ಇದೆ. ಒಂಟಿ ಓಟಗಳ ಹೆಚ್ಚುವರಿಕೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿದೆ. ಸ್ಕೋರ್ ನೌ ಮೋರ್ ದನ್ 26 ಆನ್ ದಿ ಬೋರ್ಡ್, ಲಾಸ್ ಆಫ್ 1 ವಿಕೆಟ್. 26 ಅಂಕಿಅಂಶ ಪಟ್ಟಿಯಲ್ಲಿ ಆರಂಭಿಕ 2 ಚೆಂಡುಗಳ ಮುಕ್ತಾಯಗೊಂಡಿದೆ. ತೃತೀಯ ಚೆಂಡನ್ನು ಮುಂದುವರಿಸಬೇಕಾಗಿದೆ ಆಜಾದ್ ಕುಂಜತ್ತೂರು ಪರವಾಗಿ ದೊಡ್ಡ ಹೊಡೆತಕ್ಕೆ ಮನವನ್ನಿಟ್ಟಿದ್ರು. ಫೈನಲ್ ಭಾಗದ ಕ್ಷೇತ್ರ ರಕ್ಷಕ ಒಂಟಿ ಓಟಕ್ಕೆ ಮಾತ್ರ ಸೀಮಿತವಾಗುತ್ತಾ ಇದೆ. ಒಂಟಿ ಓಟದ ಹೆಚ್ಚುವರಿಕೆಯೊಂದಿಗೆ ಅಂಕಿಅಂಶ ಪಟ್ಟಿಯಲ್ಲಿ ಹೆಚ್ಚುವರಿಯಾಗುತ್ತಾ 27. ಆರಂಭಿಕ 3 ಚೆಂಡುಗಳು ಮುಕ್ತಾಯಗೊಳ್ಳುತ್ತಾ ಇದೆ. ಬೆಂಗಳೂರಿನ ಮಣ್ಣಿನಲ್ಲಿ ಇದೊಂದು ಜಾತ್ರೆ ಅಂತಾನೆ ಹೇಳಬೇಕಾಗಿದೆ. ಹಿಲ್ಟೌನ್ ಹೋಟೆಲ್ ವಾಯ್ಸ್ ಆಫ್ ಕರ್ನಾಟಕ ಇದರ ಆಶ್ರಯದಲ್ಲಿ ಸಾಗುತ್ತಿರುವಂತಹ ಎಲ್ಮಾಸ್ ಟ್ರೋಫಿ 2024. ಮತ್ತೆ ದೊಡ್ಡ ಹೊಡೆತ ಬಾಷಿತ್ ಬ್ಯಾಟ್ ಮುಖೇನ ಬಲು ದೂರದ ಸಿಕ್ಸರ್ ಹೊರ ಬೀಳುತ್ತಾ ಇದೆ. ಪಂದ್ಯಾಕೂಟ ಫಿನಿಶ್ ಆಗ್ತಾ ಇದೆ. ಬಾಷಿತ್ ಬ್ಯಾಟ್ ಮುಖೇನ ಬಲು ದೂರದ ಸಿಕ್ಸರ್ ಹೊರ ಬೀಳುತ್ತಾ ಇದೆ. ಇದರೊಂದಿಗೆ ಪಂದ್ಯಾಟವನ್ನು ಗೆದ್ದುಕೊಳ್ಳುತ್ತಾ ಇದೆ. ಟಾರ್ಪೆಡೋಸ್ ಕಾಣ ತಂಡ ಅಭಿನಂದನೆ ಸಲ್ಲಿಸ್ತಾ ಇದೆ ಎರಡೂ ತಂಡಗಳಿಗೂ. ಮುಂದಿನ ಪಂದ್ಯಾಕೂಟದ ಅದೃಷ್ಟದ ನಾಣುಚಿಮ್ಮಿಕೆ ಟೀಮ್ ಬಾವ ತಂಡದ ಕಪ್ತಾನರು ಆದಷ್ಟು ಬೇಗ ನಮ್ಮೊಂದಿಗೆ ಸೇರಿಕೊಳ್ಳಿ. ಅದೃಷ್ಟದ ನಾಣುಚಿಮ್ಮಿಕೆಯನ್ನು ಮುಂದುವರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ.